ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವವು. ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಿಜವಾಗಿಯೂ ಅನಿತಾ ಕುಟುಂಬಕ್ಕೆ ಒಂದು ಅಪೂರ್ವ ಕ್ಷಣವನ್ನ ರಾಜು ಅವರು ಒದಗಿಸಿಕೊಟ್ಟಿದ್ದಾರೆ. 10 ವರ್ಷಗಳಿಂದ ಕಳೆದು ಹೋಗಿದ್ದಂತಹ ಮಗಳನ್ನ ಅವರಿಗೆ ವಾಪಸ್ ಮಾಡಿದ್ದಾರೆ. ಈಗ ಅನಿತಾನ ಮಾತಾಡ್ಸೋಣ. ಅನಿತಾ, ಅಪ್ಪ ಅಮ್ಮ ಅಂತ ಹೇಗೆ ಕಂಡಿಡ್ದೆ? ಹೆಂಗ್ ಗೊತ್ತಾಯ್ತು? ಇದ್ಯಾರು? ಡ್ಯಾಡಿ. ಇದು ಅಮ್ಮ. ಆ ಕಡೆ ಇರೋರು ಪಪ್ಪ. ಗೊತ್ತಾ ಚೆನ್ನಾಗಿ? ಯಾವಾಗ ಬಿಟ್ಟಿದ್ದೆ ಮನೆ? ನಿಜವಾಗಿಯೂ ರಾಜು ಅವರೇ, ಅಂದರೆ ಈ ಥರ ಒಂದು ಕ್ಷಣ, ಈ ಥರ ಸ್ಥಿತಿಯಲ್ಲಿರೋರು ನಿಮ್ಮ ಹತ್ರ ಬಂದರೆ ಅವರಿಗೆ ಮೊದಲನೇ ಆರೈಕೆ ಏನಾಗಿರುತ್ತೆ? ಯಾವ ರೀತಿ ಅವರಿಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡ್ತೀರಾ? ಫಸ್ಟ್ ಪ್ರೀತಿ ತೋರಿಸ್ಬೇಕು ಅವ್ರಿಗೆ. ಪ್ರೀತಿ ಇಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಅವ್ರಿಗೆ. ಆಮೇಲೆ ಸೈಕ್ಯಾಟ್ರಿಕ್ ಡಾಕ್ಟರ್ ಬರ್ತಾರೆ, ನಿಮ್ಮನ್ಸಿಂದ ಪ್ರೊಫೆಸರ್ ಬರ್ತಾರೆ. ಅವರು ಒಂದು ವಾರಕ್ಕೆ ಒಂದು ಸತಿ ವಿಸಿಟ್ ಮಾಡ್ತಾರೆ. ಅವ್ರಿಗೆ ಟ್ಯಾಬ್ಲೆಟ್ ಕೊಡ್ತೀವಿ. ಹುಟ್ಟಿರೋದು ದಿನದಿಂದನೇ ಹಂಗೆ ಬಂದರೆ ಸ್ವಲ್ಪ ಕಷ್ಟ. ಚೆನ್ನಾಗಿ ಇದು ಅರ್ಧಪರ್ಧದಲ್ಲಿ ಮೆಂಟಲ್ ಆಗ್ತಾರಲ್ಲ, ಸೈಕ್ಯಾಟ್ರಿಕ್ ಆಗ್ತಾರಲ್ಲ, ಅಂಥವ್ರು ಕ್ಯೂರ್ ಮಾಡ್ಬೋದು ಡೆಫಿನೆಟ್ಲಿ ವಿತ್ ಮೆಡಿಸಿನ್ಸು, ಕೌನ್ಸಿಲಿಂಗು, ಪ್ರೀತಿ ಹಂಗೆಲ್ಲ ವಾತಾವರಣದಲ್ಲಿ ಇದು ಮಾಡಿದ್ರೆ. ನಮ್ಮಲ್ಲಿ ಸುಮಾರು ಜನ ಅದು ಈಗ ಇನ್ನೊಬ್ರು ಹುಡುಗಿ ಅವರು ಆ ಊರಿನವರು ಬಂದಿದ್ದಲ್ಲ, ಸಾವಿತ್ರಿ, ಅವ್ರು ಕೂಡ ಸೇಮ್ ಅದೇ ಥರ ಅದೇ ರೀತಿಯಲ್ಲಿ ರೋಡಲ್ಲಿ ಬಟ್ಟೆ ಒಂದು ಹೆಣ್ಮಕ್ಳು ಬಟ್ಟೆ ಎಲ್ಲ ಬಿಚ್ಚಾಗ ಹೋಗ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಅವರು ಮೈಂಡೆಲ್ಲ ಅಪ್ಸೆಟ್ ಆಗಿರ್ಬೋದು. ಅವ್ರಿಗೆಲ್ಲ ಟ್ರೀಟ್ಮೆಂಟು ವಾತಾವರಣ ಟೈಮ್ ಬೇಕಾಗಿರೋದು, ಅವರು ಬೇಕಾಗಿರೋದು ಊಟ ವ್ಯವಸ್ಥೆ ಎಲ್ಲ ಮಾಡುವಾಗ ಕೆಲವರು ಆಟೋಮೆಟಿಕ್ಕಾಗಿ ರಿಕವರ್ ಆಗ್ತಾರೆ. ಕೆಲವ್ರಿಗೆ ಮೆಡಿಸಿನ್ ಮಾಡಬೇಕು, ಕೌನ್ಸಿಲಿಂಗು, ಮಾತಾಡೋದು. ಅವ್ರಿಗೆ ಇನ್ನೊಂದು ಅವ್ರ ಮೈಂಡ್ ಬಂದು ಆಕ್ಯುಪೈ ಮಾಡಬೇಕು, ಕೆಲಸ ಕೊಡ್ಬೇಕು. ಏನಂತ ಒಂದು ಯಾವುದೋ ಒಂದು ಕೆಲಸ ಕ್ಲೀನ್ ಮಾಡೋದು, ಇಲ್ಲದ ಇನ್ನೊಬ್ರಿಗೆ ಸಹಾಯ ಮಾಡೋದು, ಏನೋ ಕೆಲಸ ಕೊಡುವಾಗ ಅವ್ರ ಮೈಂಡೆಲ್ಲ, ಇಲ್ಲಾಂದರೆ ಎಂಟಿ ಮೈಂಡ್ ಡೆವಲ್ ವರ್ಕ್ಶಾಪ್ ಅಂತಾರೆ. ಒಂದೇ ಕೂತ್ಕೊಂಡು ಒಬ್ರು ಜಗಳ ಮಾಡೋದು, ಹಂಗೆ ಇಲ್ಲ ಅವ್ರವರ ಮಾತಾಡೋದು, ಆ ಥರ ಇರೋದೆಲ್ಲ ಜಾಸ್ತಿ ಜನ ಇರ್ತಾರೆ. ಆದರೆ ಇವ್ರು ಸ್ವಲ್ಪ ತುಂಬ ಕ್ವೈಟು, ಯಾರಿಗ ಇದು ಕೆಟ್ಟ ಬುದ್ಧಿ ಇಲ್ಲ. ಕೆಲವು ವಯಸ್ಸು ಹುಡುಗಿಯೆಲ್ಲ ತುಂಬ ಕೆಟ್ಟ ಸೆಕ್ಸ್ ಮೈಂಡ್ ಇರುತ್ತೆ. ಗಂಡಸರು ಹುಡುಗರು ಹತ್ತಿರ ಬಂದು ಆ ಥರ ಒಂದು ಸೇರೋದು ಆ ಥರ. ಇವ್ಳಿಗೆ ಜಸ್ಟ್ 5 years ಚೈಲ್ಡ್ ಥರನೇ ಬುದ್ಧಿ ಎಲ್ಲ. ಅದರ ವಯಸ್ಸು 23ವರೆಗೆ ಇರುತ್ತೆ. ಆದರೆ ಲೈಫ್ ಇಸ್ ಎ ಗ್ರೇಟ್ ಲೈಫ್. ಅವಳಿಗೆ ತಾಯಿ ತಂದೆ ಜೊತೆಗೆ ಸೇರೋದು ಒಂದು ಮೆರಾಕಲ್ ಅಂತ ಹೇಳ್ಬೋದು. ಖಂಡಿತ. ಓಕೆ, ಮಾರಮ್ಮ ಅವರೇ, ಮೊದಲಿಂದಾನು ಅನಿತಾಗೆ ಬುದ್ಧಿ ಮಂದಾನ ಅಥವಾ ಚೆನ್ನಾಗಿದ್ದಿದ್ದ ಹೇಗೆ? ಇಲ್ಲ, ಮೊದಲಿಂದಾನೇ ಸ್ವಲ್ಪ ಬುದ್ಧಿ. ಡಾಕ್ಟ್ರ್ ಏನು ಹೇಳ್ತಾ ಇದ್ರು ಆಗ? ಡಾಕ್ಟ್ರು ಸ್ವಲ್ಪ ತಲೆ ಲೂಸ್ ಆಗದೆ, ಚೆಂದಾಗಿ ಒಂದು ಸ್ವಲ್ಪ ಇನ್ಸುಲಿನ್ ಕೊಡಬೇಕು ಅಂತ. ಬೆಳಗಿರಿ ಅವರೇ, ಅವರಿಗೆ ಟ್ರೀಟ್ಮೆಂಟ್ ಏನಾದರೂ ಹೇಳಿದ್ರ ನಿಮಗೆ? ಅನಿತಾಗೆ ಈ ಥರ ಟ್ರೀಟ್ಮೆಂಟ್ ಮಾಡಿದ್ರೆ ಸರಿ ಹೋಗುತ್ತೆ, ಮುಂದಕ್ಕೆ ಸರಿ ಹೋಗಬಹುದು ಅಂತ ಏನಾದರೂ? ಡಾಕ್ಟ್ರು ಆ ಥರ ಎಲ್ಲ ಏನು ಹೇಳಿಲ್ಲ. ಅವರು ಇಂಜೆಕ್ಷನ್ ಮಾಡ್ತಾರೆ ಸರ್ ಎಲ್ಲ ಅಂದ್ಬಿಟ್ಟು, ಅವ್ರು ಇದ್ರ ಬಗ್ಗೆ ಎಲ್ಲ ಇದು ಮಾಡಿಲ್ಲ. ಆಮೇಲೆ ಇದು ಹುಟ್ಟಿದಾಗ್ಲಿಂದಾನೆ ಸ್ವಲ್ಪ ಮಂದಾನೆ, ಜಾಸ್ತಿ ಮಾತಾಡೋದಿಲ್ಲ. ಮಾತು ಬೆದರ್ಸಿದ್ರೆ ಜಾಸ್ತಿ ನಾವು ಓವರಾಗಿ ಮಾತಾಡುವಾಗ ಅದು ಎದುರು ಬಿಡ್ತದೆ, ಭಯ ಅದೃಷ್ಟಿ ಬಂದ್ಬಿಡ್ತು. ಈ ಥರ ಅನಿತಾವಿಗೆ ಭಯ ಜಾಸ್ತಿ, ಶಾಂತಿ. ಓಕೆ, ಇವಾಗ ನಿಮ್ಮ ಮಗಳ ಮನೆಗೆ ಒಬ್ಬೊಬ್ಬಳೆ ಹೋಗ್ಬಿಡ್ತಾ ಇದ್ಲಲ್ವಾ, ಆಗ ಭಯ ಆಗ್ತಿರ್ಲಿಲ್ವಾ ನಿಮಗೆ? ಆವಾಗ ಅಂದ್ರೆ ನಾವು ಕೆಲ್ಸಕ್ಕೆ ಹೋಗ್ಬಿಡ್ತೀವಲ್ಲ, ಗೊತ್ತಾಗ್ತಾ ಇರಲಿಲ್ಲ ನಿಮ್ಗೆ? ನಾವು ಕೆಲ್ಸಕ್ಕೆ ಹೋಗ್ಬಿಡ್ತೀವಿ, ಕೂಲಿ ಕೆಲ್ಸಕ್ಕೆ. ಇದು ಹೋಗ್ಬಿಡ್ತದೆ, ಸ್ಕೂಲ್ಗೆ ಹೋಯ್ತದೆ. ಹೋದ್ರೆ ಹೋಯ್ತು, ಹೋದಾದ್ರೆ ಇಲ್ಲ. ಕೂಲಿಗೆಲ್ಲ ಹೋಗಿಲ್ಲ, ಅಕ್ಕನವ್ರ ಮನೆಗೆ ಹೋಗ್ಬಿಡ್ತದೆ. ಈ ತರ ಮಾಡ್ಕೊಂಡಿದ್ವಿ. ಓಕೆ, ಅಂದ್ರೆ ಯಾವ ರೀತಿ ನೋಡ್ಕೋತಾ ಇದ್ರಿ? ಇವಾಗ ನೀವಿಬ್ರು ಕೆಲ್ಸಕ್ಕೆ ಹೋಗ್ಬಿಡ್ತಾ ಇದ್ರಿ, ಬೇರೆ ಯಾರಾದ್ರೂ ಇದ್ರ? ಅಂದ್ರೆ ನಿಮ್ ಮಗಳನ್ನ ಬಿಟ್ಟು ಬೇರೆ ಯಾರಾದ್ರೂ ಇದ್ರ? ಮಗಳನ್ನ ಬಿಟ್ಟು ಯಾರಿಲ್ಲ, ನಾವೇ 3 ಜನ ಇದ್ದೀವಿ. ನಾವಿಬ್ರಾಳು ಕೆಲ್ಸಕ್ಕೆ ಹೋಗ್ಬಿಡುವ. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಮಧ್ಯಾಹ್ನ 3 ಗಂಟೆ 4 ಗಂಟೆ ಆದ್ರೂ ಆಗಬಹುದು. ಅಷ್ಟೊತ್ತಿಗೆ ಬಂದು ನೋಡುವಾಗ ಮನೇಲಿ ಇದ್ರೆ ನೋಡ್ತೀವಿ, ಇಲ್ದೋಗಿದ್ರೆ ಈ ಅಕ್ಕವ್ರ ಮನೆಗೆ ಆ ಕಡೆ ಈ ಕಡೆ ಅಡ್ಡಾಡ್ಕೊಂಡಿರ್ತದೆ. ಸ್ಕೂಲ್ಗೆ ಅಂತ ಹೋಗಿಲ್ಲ. ಓಕೆ ರಾಜ ಅವರೇ, ಇಂತಹ ಎಷ್ಟೋ ಪ್ರಕರಣಗಳನ್ನ ನೀವು ನೋಡಿದ್ದೀರಾ, ನಾವು ಕೂಡ ನೋಡಿದ್ದೀವಿ. ತುಂಬಾ ಜನರನ್ನ ನೀವು ಇದೇ ರೀತಿ ಸಲಹುತ್ತಾ ಇದ್ದೀರಾ. ಅಂದ್ರೆ ಸುಮಾರು ಇಲ್ಲಿವರೆಗೆ ಎಷ್ಟು ಜನರನ್ನ ನೀವು ಈ ರೀತಿ ಸಲಹಿದ್ದೀರಾ? ಎಷ್ಟು ಜನ ಅವ್ರ ಮನೆಗೆ ವಾಪಸ್ ಹೋಗಿದ್ದಾರೆ? 4,000 ಜನ ನಾವು ಬೀದಿಯಿಂದ ತಗೊಂಡು ಬಂದಿದ್ದೀವಿ. 4,000 ಜನ. ನಮ್ಮ ಹತ್ರ ಬಂದು ಸತ್ತೋಗಿರೋದು ಮಾತ್ರ 2,000 ಜನ ಮೇಲೆ.
ಪ್ರತಿ ತಿಂಗಳು 10-20 ಜನ ಸಾಯ್ತಾರೆ. ಏನ್ ಕಾರಣ ಅದಕ್ಕೆ? ಅಂಥವರೇ ಬರೋರು ನಮ್ಮ ಹತ್ರ ಜಾಸ್ತಿ. ರೆಸ್ಕ್ಯೂ ಮಾಡೋದು ರಿಜೆಕ್ಟ್ ಆಗಿರೋರು, ಫ್ಯಾಮಿಲಿಯಿಂದ, ಸೊಸೈಟಿಯಿಂದ, ಸಾಯಗನ ಎಂಡಲ್ಲಿ ಇರ್ತಾರಲ್ಲ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಹೆಣ್ಮಕ್ಳಿಗೆ. ಗಂಡಸರು ಸ್ವಲ್ಪ ಸ್ಟ್ರಾಂಗ್ ಅಂತ ನಾವು ಇದು ಕೇರ್ ಮಾಡಲ್ಲ. ಆದರೆ ಅವನು ಮಾನಸಿಕವಾಗಿ ಪಬ್ಲಿಕ್ ತೊಂದರೆ ಕೊಡೋ ಥರದ ಇದ್ದರೆ ಇಮಿಡಿಯೇಟಾಗಿ ರೆಸ್ಕ್ಯೂ ಮಾಡ್ತೀವಿ. ಮೇನ್ ನಮ್ದೆಲ್ಲ ಬಂದು ಇಂಥ ಕೇಸ್ ಬಂದು ಅರ್ಧ ಗಂಟೆ ಬದುಕ್ತಾರೆ, 1 ಗಂಟೆ ಬರ್ತಾರೆ, ಬಂದ ತಕ್ಷಣ ನೀರು ಕುಡಿದು ಸಾಯೋರು ಇರ್ತಾರೆ. HIV, ಕ್ಯಾನ್ಸರು, ಮೆಂಟಲಿ ರಿಟೈರ್ಡ್, ಆಮೇಲೆ ಏಡ್ಸು, ಆಮೇಲೆ ಟೋಟಲಿ ಏಜ್ ಆಗಿ ಈಗ ಏಜ್ ಆಗಿದ್ಮೇಲೆ ಅಪ್ಪ ಅಮ್ಮ ಅದು ಮಕ್ಕಳು ಬಂದು ನೋಡಲ್ಲ. ಅವರು ಜಾಸ್ತಿ ಮಾತಾಡ್ತಾರೆ, ಯೂರಿನ್ ಮಾಡ್ತಾರೆ, ಅಲ್ಲಂತೂ ಅವರು ಇಡೋಕ್ಕಾಗ ಬೈತಾರೆ ಅವ್ರಿಗೆ. ಅವರು ಮನಸ್ಸು ನೊಂದೋಗಿ ಆಚೆ ಬಂದು ಬೀದಿಗೆ ಬರ್ತಾರೆ. ಆವಾಗ ನಮಗೆ ಪೊಲೀಸವರು 108 ಆ್ಯಂಬುಲೆನ್ಸು, ಸರ್ಕಾರ ಆಸ್ಪತ್ರೆ, ನಿರಾಶ್ರಿತರ ಕೇಂದ್ರ ಅಲ್ಲಿಂದ ಬರ್ತಾರೆ. ಎಲ್ಲ ಕಡೆಯಿಂದ ಆಲ್ ಓವರ್ ಕರ್ನಾಟಕದಿಂದ ಜನ ತಗೊಂಬಂದು ತುಂಬಿಸ್ತಾರೆ. ಅಲ್ಲ ಹೇಗೆ ಅಂದ್ರೆ ಸಾಮಾನ್ಯವಾಗಿ ಒಂದಷ್ಟು ಜನ ನಮ್ಮ ಮನೆಯಲ್ಲಿರೋರ್ನೇ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಒಬ್ಬೊಬ್ಬರ ನೇಚರ್ ಒಂದೊಂದು ತರ ಇರುತ್ತೆ, ಒಬ್ಬೊಬ್ರು ಒಂದೊಂದು ರೀತಿ ಆಡೋದಕ್ಕೆ. ಅದರಲ್ಲೇ ಬುದ್ಧಿಮಾಂದ್ಯರ ಹಲವಾರು ಜನ ಬರ್ತಾರೆ, ಹಲವಾರು ರೋಗಗಳಿಂದ ಬಳಲ್ತಾ ಇರೋರು ನಿಮ್ಮ ಹತ್ರ ಬರ್ತಾರೆ. ಹೇಗೆ ನೀವು ರೆಡಿ ಆಗಿರ್ತೀರಾ ಅವರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ? ಒಂದು ಹೇಳ್ಬೋದು ದೇವರ ದಯ, ಒಂದು ಗ್ರೇಸು. ಎರಡನೇದು ಗಾಡ್ ಹಸ್ ಗಿವ್ ಅ ಗಿಫ್ಟ್ ಇನ್ ಮೈ ಹ್ಯಾಂಡ್. ನಾವು ಮಾಡಿಲ್ಲ ಯಾರು ಮಾಡೋದು? ನಮ್ಮ ದೇಶ ಜನಗೆ ನಾವು ಮಾಡಿಲ್ಲ ತಿರ್ಗಾ ಇನ್ನೊಬ್ರು ಮದರ್ ಟೆರೇಸಾ ಹುಟ್ಟಬೇಕು, ಇನ್ನೊಂದು ಮದರ್ ಟೆರೇಸಾ ಬರಬೇಕು ನಾವು ಕಾಯಬಾರ್ದಲ್ಲ. ದೇರ್ ಆಲ್ ಇದು ನಮಗೆ ಬ್ಯಾಕ್ ಬಂದಿರೋರು. ಈಗ ಅದು ನೋಡ್ಬಿಟ್ಟು ನಾವು ನಮ್ಮ ದೇಶದ ಜನಕ್ಕೆ ನಾವು ಮಾಡಿಲ್ಲ ಅಂದರೆ ಇನ್ನೊಬ್ರು ಬರಬೇಕು, ಇನ್ನೊಂದು ಮಾಡಬೇಕು ನೋಡ್ಬಾರ್ದು. ಸರ್ಕಾರ ಮಾಡ್ತಾರೆ ಅಂತ ಬಿಡಬಾರ್ದು. ನಾನೇ ಒಂದು ಕಡೆ ಕಣ್ಣಲ್ಲಿ ನೋಡಿ ನಾನೇ ಹೇಳ್ದೆ, ದೇವರು ಯಾಕೆ ಜನ ಇಂಥ ಸಾಯಬೇಕು ಅಂತ. ಆಮೇಲೆ ನಾನು ಈ ಸ್ಟಾರ್ಟ್ ಮಾಡಿ ಈಗ ಸುಮಾರು 4,000 ಜನ ರೆಸ್ಕ್ಯೂ ಮಾಡಿ ಅವ್ರಿಗೆ ಹತ್ರ ಒಂದು 600 ಜನ ತಿರ್ಗಿ ಅವ್ರ ಫ್ಯಾಮಿಲಿಗೆ ಹೋಗಿದ್ದಾರೆ. ಯಾರನ್ನ ಕಾಣೋದು ಹೋಗ್ಬಿಟ್ರೆ ಫ್ಯಾಮಿಲಿಯಲ್ಲಿ ಫಸ್ಟ್ ಫೋನ್ ಮಾಡ್ತಾರೆ ನಮಗೆ. ಒಂದು ಬೆಗ್ಗರ್ ಕಾಲನಿಗೆ, ಒಂದು ಬಂದು ನಮ್ಮ ಆಶ್ರಮ್ಗೆ, ಸಾರ್ ಈ ಥರ ಮಿಸ್ ಆಗಿದ್ದಾರಾ ಅಂತ. ಹೌದು, ಇದು ಬಂದಿದ್ದಾರೆ, ಪೊಲೀಸರು ಬಿಟ್ಟಿದ್ದಾರೆ, ಇಲ್ಲಾಂದ್ರೆ ಇವ್ರು ಕರ್ಕೊಂಡು ಬಂದರು, ಇಲ್ಲ ನಾವು ರೆಸ್ಕ್ಯೂ ಮಾಡಿದ್ವಿ ಅಂತ ಇಮಿಡಿಯೇಟ್ ಆಗಿ ಸುಮಾರು ಜನ, ಸಾವಿರಾರು ಜನ, 1,500 2,000 ವಾಸಿ ಆದ್ಮೇಲೆ ತಪ್ಸ್ಕೊಂಡು ಹೋಗಿದ್ದಾರೆ. ಎಲ್ಲ ಹುಡುಗಿ ಥರ ಯಾರು ನಮ್ಮ ಸಾವಿತ್ರಿ, ಅವಳು ಹಂಗೆ ತಪ್ಸ್ಕೊಂಡು 3 ಜನ ತಪ್ಸ್ಕೊಂಡು ಹೋಗ್ಬಿಟ್ರು. 2 HIV ಕೇಸು, ಒಂದು ಸಾವಿತ್ರಿ. ಅವ್ರು ಹೋಗಿ ಸಾವಿತ್ರಿ ಹೇಳಿದ್ಮೇಲೆ ಹುಡುಗಿ ಬಂದಿರೋದು. ಒಂದ್ ರೀತಿಯಲ್ಲಿ ಒಳ್ಳೇದೇ ಆಯ್ತು. ಅಂದ್ರೆ ಇನ್ನೊಬ್ರು ಅವ್ರ ಮನೆ ಸೇರಿದಂಗೆ. ಅವ್ರ ಮನೆ ನಮ್ಮ ಮನೆ ಪಕ್ಕ. ಅವ್ರ ಮನೆ ನಿಮ್ಮ ಮನೆ ಪಕ್ಕ. ಸಾವಿತ್ರಿ ಯಾವಾಗ ಬಂದಿದ್ಲು ನಿಮ್ಮ ಮನೆ ಹತ್ರ? ನಮ್ಮ ಮನೆ ಹತ್ರ ಯಾವಾಗ ಬಂದಿದ್ದಿಲ್ಲ ಅಂದ್ರೆ ಇಲ್ಲಿ ಅವಳು ಮನೆ ಬಿಟ್ಟು ಹೋಗಿದ್ ಹೇಗಂತೆ ಸಾವಿತ್ರಿ? ನಿಮ್ಗೆ ಏನಾದ್ರು ಗೊತ್ತಾದ್ರ? ನಮಗೆ ಗೊತ್ತು, 2 ವರ್ಷ. ಏನ್ ಕಾರಣ ಅಂತೆ ಮನೆ ಬಿಟ್ಟು ಹೋಗಿ? ಲೂಸ್ ಆಗಿ ಹೋಗಿರೋದು, ತಲೆ ಲೂಸ್ ಆಗಿ. ಮಕ್ಕಳು ಐತೆ, 2 ಗಂಡು ಮಕ್ಕಳು, ಗಂಡನ ಅವ್ರೆ. ಅವ್ರನ್ನೆಲ್ಲ ಬಿಟ್ಟು ತಲೆ ಲೂಸ್ ಆಗಿ ಹೊಂಟೋಯ್ತಾಳೆ. ಹೋಗಿ ತಿರ್ಗಾ 6 ತಿಂಗಳಿದ್ದು ತಿರ್ಗಾ ಬಂದ್ರು. ತಿರ್ಗಾ 6 ತಿಂಗಳಿದ್ದು ಬಂದು ತಿರ್ಗಾ ಒಂದ್ 2 ತಿಂಗಳು ಕೆಲಸ ಮಾಡ್ತಾ ಇದ್ರು. ತಿರ್ಗಾ ಅದೇ ತರ ತಲೆ ಲೂಸ್ ಆಗಿ ಕಾಣ್ದಂಗೆ ಹೋಗಿ 2 ವರ್ಷ ಹಾಗೆ. ಇಲ್ಲ, ನಿಮ್ಮ ಹುಡುಗಿನ ತಕೊಂಡೋಗಿ ಯಾರೋ ಕಿಡ್ನಿ ತೆಗೆದ್ಬಿಟ್ಟು ಎಸ್ಬಿಟ್ರು, ಅವಳು ಸತ್ತೋದ್ಲು, ಇನ್ನು ಬಂದು ಸೇರೋದಿಲ್ಲ ಅಂತ ಅವ್ರ ತಾಯಿ ಮಕ್ಕಳನ್ನ ಮಡ್ಕೊಂಡು ಸಾಕ್ತಾ ಇದ್ರು. ಆಮೇಲೆ ಇನ್ನಿಲ್ವಲ್ಲ, ಏನು ಮಾಡೋದು, ದೇವರು ತಗೊಬಂದು ನಮ್ಮನ್ನು ಸೇರಿಸ್ಬೇಕಲ್ಲಪ್ಪ, ಈ ಹುಡುಗರ್ಗಾರ ತಾಯಿಯಾಗಿರ್ಬೇಕಲ್ಲ. ಅವ್ರ ಗಂಡನು ಮೋಸ, ತಲೆ ಮೀಟನಿಲ್ಲ, ಅವರು ಇಲ್ಲ, ಅವ್ರಿಗೂ ಇಲ್ಲ, ಅವ್ರನ್ನ ಸ್ವಲ್ಪ ಲೂಸ್ ಹಂಗೆ ಇರೋದು ಅಂದ್ಬಿಟ್ಟು ಅವರೇ ಇಲ್ಲೇ ತಂದೆ ತಾಯಿಯವ್ರ ಮನೇಲಿ ತಗೊಬಂದು ಸಾಕ್ತಾರೆ. ಅವ್ರನ್ನ ಉಂಡಿ ಮೊಳಕೆ ಕೊಟ್ಟಿರೋದು. ನಮ್ಮ ದೊಡ್ಡ ಮಗಳು ಕೊಟ್ಟಿದ್ದಲ್ಲ, ಅದೇ ಜಾಗ ಇಬ್ಬರನ್ನೂ ಲಗ್ನ ಮಾಡಿ ಕೊಟ್ಟಿರೋದು. ಒಂದೇ ಮನೆ ಪಕ್ಕ ಐತೆ. ಆಮೇಲೆ ಅವರು ಸೇರಿ ಹಿಂಗೆ ತಲೆ ಲೂಸಾಗಿ ಹೊಂಟೋದ್ರಲ್ಲ, ಇನ್ನು ನಾನೇನು ಮಾಡೋದು, ಅಲ್ಲೇ ಇರಲಿ ಅವ್ರ ತಾಯಿಯವ್ರ ಮನೇಲಿ ಅಂತ ಅವ್ರ ಅತ್ತೆ ಮಾವ್ರು ಬಿಟ್ಬಿಟ್ರು. ಆವಾಗಿಂದ ಸೇರಿ ಇನ್ನೇನು ಮಾಡೋದು, ನಮ್ಮ ಮಕ್ಕಳು ನಾವೇ ಕಾಪಾಡಬೇಕಲ್ಲ ಅಂತ ಅವ್ರ ಅಜ್ಜಿ ಅವೆರಡು ಮಕ್ಕಳು ಮಾಡ್ಕೊಂಡು ಓದಿಸ್ಕೊಂಡು ಅವಳೆ ಎಲ್ಲೋ ತೀರೋಗ್ಬಿಟ್ಲು. ಸರಪ್ ಅಂಗಡಿಯಲ್ಲಿ ಎಲ್ಲ ಸರಪ್ ಮಾಡ್ತಾ ಇದ್ಕೊಂಡು ಆ ಗಂಡಸ್ರ ಜೊತೆಯಲ್ಲಿ ಸೇರ್ಕೊಂಡು ಸರಪ್ ಮಾಡಿ ಅವ್ರು ಹೊಡೆದು ಸಾಯಿಸಿಬಿಟ್ರು ಅಂತ ಊರೊಳಗಡೆ ಮಾತಾಡ್ಬಿಟ್ಟು ಅಲ್ಲ ಮಾತಾಡಿ ಅಲ್ಲಿ ಸಾಯಿಸ್ಬಿಟ್ರು ಅಂತ. ಅವರು 2 ವರ್ಷ ಆಯ್ತಲ್ಲ, ಇನ್ನು ಬಂದು ಸೇರೋದಿಲ್ಲ. ಯಾವಾಗ ಬಂದಿದ್ದು ಸಾವಿತ್ರಿ? ಏನ್ ಹೇಳದ್ಲು ಅವಳು? ಅವಳು ಬಂದೀಗ 1 ವಾರ ಆಯ್ತು. ಏನ್ ಹೇಳ್ತಾ ಇದ್ಲು? ಏನ್ ಹೇಳ್ತಾ ಇದ್ಲು, ನಾನು ರೋಡೇ ಸುತ್ತುವಾಗ ದಾರಿಯಲ್ಲಿ ಅತ್ತಾಗಿತ್ತಾಗ ಹೋಗ್ಕೊಂಡಿದ್ದೆ. ಆಮೇಲೆ ಆಟೋದವ್ರು ಬಂದು
ಈ ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ಬಿಟ್ರು. ಆಮೇಲೆ ನನ್ನ ಆಟೋದವ್ರು ಬಂದು ಆಟೋದಲ್ಲಿ ಹಾಕ್ಕೊಂಡು ಹೋಗಿ ಆಶ್ರಮ ಸೇರಿಸ್ರು. ಆಗ ಅಲ್ಲಿ ಹೋಗಿ 2 ದಿನ ಇದ್ದೆ. 2 ದಿನ ಆದಮೇಲೆ ನಿಮ್ಮ ಹುಡುಗಿನ ನಾನು ನೋಡಿದೆ. ಅನಿತಾ ಅನ್ನೋದು ಗೊತ್ತಿತ್ತು ಸಾವಿತ್ರಿಗೆ? ಮಾತಾಡಿಸ್ತಾ ಇದ್ದೆ. ಯಾರೋ ಮಾತಾಡಿಸ್ತಾರಲ್ಲ, ಈ ಹುಡುಗಿ ಯಾರಾಗಿರ್ಬೇಕಂತ ನೋಡಿದ್ಲಂತೆ. ನೋಡುವಾಗ ಕಾಲಲ್ಲಿ ಗುರ್ತಿತ್ತು. ಆಗ ಯಾರವ ನಿನ್ನ ಗುರ್ತು ಮಡಗಿದ್ದು, ಯಾರು ನಿಮ್ಮ ತಂದೆ ತಾಯಿ ಅನ್ನುವಾಗ ನಮ್ಮ ತಂದೆ ತಾಯಿ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಬೇರೆ, ಏನೋ ನಂಜಮ್ಮ ನಿಂಗಪ್ಪ ತಕೊಬಂದು ನನ್ನ ಮೈಸೂರಿಂದ ಸೇರಿಸಿದ್ರು ಅಂತ ಹೇಳ್ದಲಂತೆ. ಇದೆಲ್ಲ ಹೇಳ್ತೀಯಲ್ಲ, ನಿಮ್ಮ ತಂದೆ ತಾಯಿ ಹೆಸರು ಬೇರೆ ಹೇಳ್ತೀಯಲ್ಲ, ನಿಮ್ಮ ತಾಯಿ ತಾನೇ ನಿನಗೆ ಅವಾಗ ಗುರ್ತಿಟ್ಟಿರೋದು, ಮಾರಮ್ಮನಲ್ಲಿ ಬಂದು ಅಂತ ಅಂದಲಂತೆ. ಮತ್ತೆ ಯಾರು ನಿನ್ನ ತಕೊಬಂದು ಸೇರಿಸಿ ಮೈಸೂರಲ್ಲಿ 2 ವರ್ಷ ಇದ್ಲಂತೆ ಈ ಹುಡುಗಿ. 2 ವರ್ಷ ಆದಮೇಲೆ ಅವ್ರಿಗೆ ಅವ್ರ ಜೊತೆಲಿ ಹುಟ್ಟಿದ್ದು 2 ಗಂಡು ಮಕ್ಕಳು 1 ಹೆಣ್ಣು ಮಗು ಇದ್ದದಂತೆ. ಇವಳಿಗೆ ಹೇಳೋದು ಅಣ್ಣ ಅವರೇ, ತಂಗಿ ಅವರೇ ನನ್ನ ತಕೊಬಂದು ಸೇರಿಸಿದ್ದು. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ಅಮ್ಮ ಎಂದರೆ ಏನೋ ಹರ್ಷವೂ